ಗುತ್ತಿಗೆ ಆಧಾರದ ಮೇಲೆ ನಿಯೋಜಿತವಾದ ಎಂಪಿಎಂ ಆಡಳಿತಾಧಿಕಾರಿಯನ್ನ ಸೇವೆಯಿಂದ ನಿವೃತ್ತಿಗೊಳಿಸಬೇಕೆಂದು ಆಗ್ರಹಿಸಿ ಎಂಪಿಎಂ ಅರಣ್ಯ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಡಿಸಿ ಕಚೇರಿ ಮುಂಭಾಗ ನೌಕರರು ಪ್ರತಿಭಟನೆ ನಡೆಸಿದರು. ಇನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಾರ್ಮಿಕರಿಗಾಗುತ್ತಿರುವ ತೊಂದರೆ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ಬಗೆಹರಿಯುವ ಕಾರ್ಮಿಕರ ಸಮಸ್ಯೆಯನ್ನ ಕೋರ್ಟ್ಗೆ ಎಳೆದಿದ್ದಾರೆ. ಸಣ್ಣ ವಿಷಯವನ್ನ ದೊಡ್ಡದು ಮಾಡಿ ಎಂಪಿಎಂ ನೌಕರರಿಗೆ ತೊಂದರೆ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಇನ್ನು ಆಡಳಿತಾಧಿಕಾರಿ ವರ್ತನೆ ಮತ್ತು ನಡವಳಿಕೆಯಿಂದ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇದೆ. ವಯೋವೃದ್ಧರಾಗಿರುವ ಆಡಳಿತಾಧಿಕಾರಿಯನ್ನ ಸೇವೆಯಿಂದ ಮುಕ್ತಗೊಳಿಸಬೇಕು. ಎಂಪಿಎಂಗೆ ದಕ್ಷ ಆಡಳಿತಾಧಿಕಾರಿಯನ್ನ ನೇಮಿಸುವಂತೆ ಒತ್ತಾಯಿಸಿದ್ರು. ಒಂದು ನಾಯಿ ರೀತಿಯಲ್ಲಿ ಕಾಣ್ತಾರೆ ನಮ್ಮನ್ನ. ಮತ್ತೆ ಎಂಪಿಎಂ ಸಮಸ್ಯೆ ರೀತಿಯಲ್ಲೇ ಇರಬೇಕು. ಅವರಿಗೆ ಪರಿಹಾರ ಆಗೋದು ಬೇಡ. ಅವರಿಗೆ ಕೋರ್ಟಿಗೆ ಹೋಗ್ರಿ ಅಂತಾರೆ. ಕೋರ್ಟಿಗೆ ಹೋದ್ರೆ ಕೆಲವೇ ಮಂದಿನ ಯಾವ್ದು ಅಸೋಸಿಯೇಷನ್ ತಮ್ಮ ಹತೋಟಿಗೆ ಇಟ್ಕೊಂಡು ಅವ್ರಿಗೆ ಬೇಕಾದಂಥ RTA ದಾಖಲೆಗಳು ಕೊಡ್ತಾ ಇದ್ದಾರೆ ಅವರು. ನಾವು ಮಾತ್ರ ಕಾನೂನು ಪ್ರಕಾರ ದಾಖಲೆಗಳು ತಗೊಂಡಿವಿ. ನಾನು 3 ಸರಿ ಆರ್ಡರ್ ಮಾಡಿದ್ದೀವಿ. 2 ಸರಿ ಕೋರ್ಟ್ ಆರ್ಡರ್ ಮಾಡಿದ್ರೆ ರಿಜೆಕ್ಟ್ ಮಾಡಿದ್ದಾರೆ ಇವರೆಲ್ಲ ಆಫೀಸರ್ಸ್ಗಳು ಸೇರಿಕೊಂಡು. ಇದು 3ನೇ ಕೇಸು ನ್ಯಾಯಾಲಯದಲ್ಲಿದೆ, ಹೈಕೋರ್ಟಲ್ಲಿ, ಕನಿಷ್ಠ ನ್ಯಾಯಾಲಯದಲ್ಲಿದೆ. ಆ ತೀರ್ಪು ಬಂದ ಮೇಲೆ ಇವರು ಮಾಡೋಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಉಪವಾಸ ಸತ್ಯಾಗ್ರಹವನ್ನು ಸಹಿತ ನಾವು ಕ್ರಮ ತಗೊಂಡು ಇದನ್ನು ಯಾವ ರೀತಿ ತಗೊಂಡು ಹೋಗ್ತೀವಿ ಅನ್ನೋದು ಮುಂದೆ. ಇನ್ನು ತಾಳ್ಮೆ ನಮ್ಮ ಹತ್ರ ಇಲ್ಲ. ತಾಳ್ಮೆ ಮುಗಿದೋಗಿದೆ. 35 ವರ್ಷದಿಂದ ಫಾರೆಸ್ಟಲ್ಲಿ ಕೆಲಸ ಮಾಡಿ ದೊಡ್ಡ ಅರಣ್ಯವನ್ನು ಉಳಿಸಿ ಟೌನಿಗೆ ಹತ್ರ ಇರುವಂಥ ಭೂಮಿಯನ್ನು ನಾವು ಲ್ಯಾಂಡನ್ನು ಉಳಿಸಿದ್ದೀವಿ. ನಾವು 25,000 ಹೆಕ್ಟೇರ್ ಪ್ರದೇಶವನ್ನು ಉಳಿಸಿದ್ದೀವಿ ನಾವು. ಈಗ 1 ಹೆಕ್ಟೇರಿಗೆ 150ರಿಂದ 200-250 ಟನ್ ಬರ್ತಾ ಇದೆ. ಈಗ 900 ಟನ್ ಇದೆ ಒಂದು ಅಕೇಶ. ಇದಕ್ಕೆ ಇವ್ರು ಕೊಳ್ಳೆ ಹೊಡೆಯೋದಕ್ಕಾಗಿ ಇವರು ಒಂದಿಷ್ಟು ಮ್ಯಾನೇಜ್ಮೆಂಟ್ ಅನ್ನು ಸರ್ಕಾರ ಇಟ್ಕೊಂಡಿದ್ದಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ. ಇಂಥ ಭ್ರಷ್ಟ ಶ್ರೀನಿವಾಸನ್ನ ಏಕೂ ಇಲ್ದೈತಿ 70 ವರ್ಷ ಆದವನ್ನ, ಮೈ ನಡುಗುತ್ತೆ, ಜ್ಞಾನಶಕ್ತಿ ಇಲ್ಲ, ಕಿವಿ ಕೇಳೋದಿಲ್ಲ ಅಂತವ್ನು ಮೊದಲು ತೆಗಿಬೇಕು. ಅವ ಡಿಪ್ಲೊಮ್ ಒಂದು ಆಡಳಿತ ಮಂಡಳಿ ಹೆಂಗ್ ನಡ್ಸಕ್ಕಾಗುತ್ತೆ? ಡಿಪ್ಲೊಮ್ ಒಂದು ಎಜುಕೇಶನ್. KS ಅಧಿಕಾರಿ ಬೇಕಲ್ಲಿ. ಏನು ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. MPM ಪಾಕಿಸ್ತಾನದಲ್ಲಿ ಇದೆಯೋ ಅಥವಾ ಇಂಡಿಯಾದಲ್ಲಿ ಇದೆಯೋ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವುದು ಕಾನೂನನ್ನು ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ 2 ಸಾರಿ ತುಟ್ಟಿ ಭತ್ಯೆ ಮಾಡಿದ್ರೆ ಏನೇನು ಇವರು ತುಟ್ಟಿ ಭತ್ಯೆಯನ್ನು ಮುಂದೆ ನಮಗೆ ಜಾರಿ ಮಾಡೋದಿಲ್ಲ. ಬರೀ ಕೋರ್ಟಲ್ಲಿದೆ. ಇವ್ರದ್ದು ಬದ್ಧತೆ ಏನಿದೆ? ಕಾರ್ಮಿಕರ ಬದ್ಧತೆ ಏನಿದೆ? ಬೆಂಕಿ ಕಾವಲು ಮಾಡಬೇಕು, ಕಳ್ಳಕಾಕರು ಕಾಯಬೇಕು ನಮ್ಮ ಕಾರ್ಮಿಕರು. ಒಂದು ಯೂನಿಫಾರ್ಮಿಗೆ ಎಷ್ಟು ಲೆಟ್ರು ಮಾಡಿದೀನಿ ಅಂತ ಹೇಳಕ್ಕಾಗೋದಿಲ್ಲ. ಒಂದು ಯೂನಿಫಾರ್ಮಿಗೆ ಅದರಲ್ಲಿ ಎಲ್ಲದರಲ್ಲೂ ಇದೆ ನೋಡ್ರಿ. RTA ದಂಡ ಕಟ್ಟಿದ್ದಾರೆ ಇವರು 25,000 ರೂಪಾಯಿ.